ಚೆನ್ನೈ ಕೋಟೆಯಲ್ಲಿ ಪಂಜಾಬ್ ಕಿಂಗ್ಸ್ ಅಬ್ಬರ. ಶ್ರೇಯಸ್ ಅಯ್ಯರ್ ಮತ್ತು ಆರ್ಯ ಪವರ್. ನಮಸ್ಕಾರ ಗೆಳೆಯರೇ. IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಚೆನ್ನೈನ ಚಪಾಕ್ ಸ್ಟೇಡಿಯಂ ಸಾಕ್ಷಿಯಾಗಿದೆ. ಅದುವೇ ಪಂಜಾಬ್ ಕಿಂಗ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. CSK ತನ್ನ ತವರು ನೆಲದಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದರೆ ಪಂಜಾಬ್ ಕಿಂಗ್ಸ್ ತನ್ನ ಗೆಲುವಿನ ಓಟವನ್ನು ಮುಂದುವರಿಸಿದೆ. ಹಾಗಾದರೆ ಈ ಪಂದ್ಯದಲ್ಲಿ ಏನಾಯಿತು, ಯಾರು ಗೆದ್ದರು, ಸಂಪೂರ್ಣ ಸ್ಕೋರ್ ಕಾರ್ಡ್ ಹೇಗಿದೆ, ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ. ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ CSK. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ನ ನಾಯಕ ಶ್ರೇಯಸ್ ಅಯ್ಯರ್ ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡರು. ಬ್ಯಾಟಿಂಗ್ ಆರಂಭಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ಸಂಜು ಸ್ಯಾಮ್ಸನ್ ಅವರ ವಿಕೆಟನ್ನು ಬೇಗನೆ ಕಳೆದುಕೊಂಡು ಆಘಾತಕ್ಕೆ ಎದುರಾಯಿತು. ಆದರೆ ಯುವ ಆಟಗಾರ ಆಯುಷ್ ಮಾತ್ರೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದರು. ಕೇವಲ 43 ಎಸೆತಗಳಲ್ಲಿ 73 ರನ್ ಚೆಚ್ಚಿದರು. ಇವರಿಗೆ ಸಾಥ್ ನೀಡಿದ ಋತುರಾಜ್ ಗಾಯಕ್ವಾಡ್ 28 ರನ್ನನ್ನು ಇವರು ಗಳಿಸಿದರು. ಕೊನೆಯಲ್ಲಿ ಶಿವಮ್ ದುಬೆ ಅವರ ಅಜೇಯ 41 ಮತ್ತು ಸರ್ಫ್ರಾಜ್ ಖಾನ್ ಅವರು ಕೆಲವೇ ಬಾಲುಗಳಲ್ಲಿ 32 ರನ್ನನ್ನು ಚೆಚ್ಚಿದರು. ಸ್ಫೋಟಕ ಆಟದಿಂದ CSK 200 ಗಡಿಯನ್ನು ದಾಟಿತು. 209 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಲು CSK ತಂಡಕ್ಕೆ ಸಾಧ್ಯವಾಯಿತು. ಪಂಜಾಬ್ ಕಿಂಗ್ಸ್ ಚೇಸಿಂಗ್ ಪ್ರಿಯಾಂಶು ಆರ್ಯ ಮ್ಯಾಜಿಕ್. 210 ರನ್ಗಳ ಗುರಿ ಬೆನ್ನಟ್ಟಿದಂಥ ಪಂಜಾಬ್ ಕಿಂಗ್ಸ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿರುವಂಥ ಪ್ರಿಯಾಂಶು ಆರ್ಯ ಅವರು ಬಿರುಗಾಳಿಯ ಆರಂಭವನ್ನು ನೀಡಿದರು. ಕೇವಲ 11 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 3 ಬೌಂಡರಿಗಳ ನೆರವಿನಿಂದ 39 ರನ್ ಸಿಡಿಸಿ CSK ಬೌಲರ್ಗಳನ್ನು ಇವರು ಚೆಚ್ಚಿ ಬಿಸಾಡಿದರು. ಪಬ್ ಸಿಮ್ರನ್ ಸಿಂಗ್ ಅವರು 43 ರನ್ ಗಳಿಸಿ ಉತ್ತಮ ಬ್ಯಾಟಿಂಗ್ ಅಡಿಪಾಯವನ್ನು ಹಾಕಿಕೊಟ್ಟರು. ಆದರೆ ಇವರು ರನ್ಔಟ್ಗೆ ಈಡು ಆದರು. ಮಿಡ್ಲ್ ಆರ್ಡರ್ನಲ್ಲಿ ಅಬ್ಬರಿಸಿದ ಶ್ರೇಯಸ್ ಅಯ್ಯರ್. ಮಧ್ಯಮ ಕ್ರಮಾಂಕದಲ್ಲಿ ಕೂಪರ್ ಕೊಹ್ಲಿ 36 ರನ್ ನೀಡಿ ಔಟಾದಾಗ ನಾಯಕ ಶ್ರೇಯಸ್ ಅಯ್ಯರ್ ಜವಾಬ್ದಾರಿಯುತ ಆಟವಾಡಿದರು. ಕೇವಲ 29 ಎಸೆತಗಳಲ್ಲಿ 50 ರನ್ ಗಳಿಸಿದ ಅಯ್ಯರ್ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದರು. ಕೊನೆಯಲ್ಲಿ ಮಾರ್ಕಸ್ ಸ್ಟೋಯಿನಿಸ್ ಮತ್ತು ಶಶಾಂಕ್ ಸಿಂಗ್ ಪಂದ್ಯವನ್ನು ಮುಗಿಸಿದರು. ಪಂಜಾಬ್ ಕಿಂಗ್ಸ್ ಇನ್ನೂ 8 ಎಸೆತಗಳು ಬಾಕಿ ಇರುವಂತೆ 5 ವಿಕೆಟ್ಗಳಿಂದ ಭರ್ಜರಿ ಜಯವನ್ನು ಸಾಧಿಸಿತು. ಈ ಗೆಲುವಿನೊಂದಿಗೆ ಪಂಜಾಬ್ ಕಿಂಗ್ಸ್ ಟೇಬಲ್ನಲ್ಲಿ ಅಗ್ರ ಸ್ಥಾನಕ್ಕೇರಿದೆ. ಆದರೆ CSK ಇಂದು ಸತತ 2ನೇ ಸೋಲನ್ನು ಕಂಡು ಟೇಬಲ್ನಲ್ಲಿ ಲಾಸ್ಟ್ ಕೊನೆಯಲ್ಲಿ ಇದೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು 11 ಬಾಲ್ ಆಡಿರುವಂಥ ಪ್ರಿಯಾಂಶು ಆರ್ಯ ಅವರು ಪಡೆದುಕೊಂಡರು. ಹಾಗಿದ್ರೆ ಸ್ನೇಹಿತರೆ, ನಾವು ಪಂದ್ಯದ ಹೈಲೈಟ್ಸನ್ನು ಇವಾಗ ನೋಡೋಣ. ಪಂದ್ಯದ ಹೈಲೈಟ್ಸ್ ಏನಪ್ಪಾ ಅಂತಂದರೆ, 11 ಬಾಲ್ಗಳನ್ನು ಆಡಿರುವಂಥ ಪ್ರಿಯಾಂಶು ಆರ್ಯ ಅವರು 39 ರನ್ನನ್ನು ಬಾರಿಸಿ ಪಂಜಾಬ್ನ ಪರವಾಗಿ ಇವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡರು. CSK ಪರ ಹೆಚ್ಚು ರನ್ನನ್ನು ಹೊಡೆದಂಥ ಆಟಗಾರ ಆಯುಷ್ ಮಾತ್ರೆ 73 ರನ್ ಬಾರಿಸಿ ಅಂಡರ್ 19 ಏಜ್ನಲ್ಲಿ IPLನಲ್ಲಿ ಹೆಚ್ಚು ರನ್ ಗಳಿಸಿರುವಂಥ ಆಟಗಾರರ ಲಿಸ್ಟಿನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಪಂಜಾಬ್ನ ಪರವಾಗಿ ಬೆಸ್ಟ್ ಬೌಲಿಂಗ್ ಮಾಡಿದಂಥ ಆಟಗಾರ ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಆದಂಥ ವಿಜಯ್ ವೈಶಾಖ್ ಕುಮಾರ್ ಅವರು. ಇವರು 2 ವಿಕೆಟ್ಗಳನ್ನು ಕಿತ್ತಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಒಂದು ಗೆಲುವಿನಲ್ಲಿ ಇವರು ಒಂದು ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಇದೇ ಥರದ ಕ್ರಿಕೆಟ್ನ ಅಪ್ಡೇಟ್ಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.